ಇವತ್ತು ರುಚಿಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ತೋಸಿದ ಮಂಡಕ್ಕಿ ಅಂದರೆ ಚುರುಮುರಿ ಹೇಗೆ ಮಾಡೋದನ್ನ ನೋಡೋಣ. ವೆಲ್ಕಮ್ ಟು ಕವಿತಾ ಯೋಗೇಶ್ ಕುಕಿಂಗ್ ವ್ಲಾಗ್ಸ್. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ತೋಸಿದ ಮಂಡಕ್ಕಿ ಅಂದರೆ ಚುರುಮುರಿ ಮಾಡ್ತಾ ಇದ್ದೀನಿ. ಇದಕ್ಕೆ ಚುರುಮುರಿ ಅಂದರೆ ಮಂಡಕ್ಕಿ ಬೇಕು. ಚುರುಮುರಿ ಈ ಥರ ತೆಳ್ಳಗಿರಬೇಕು. ಇದು ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ. ಸೊ ಈ ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ದಪ್ಪ ಚುರುಮುರಿ ಸಿಗುತ್ತೆ. ಅವ್ರು ಹೇಗೆ ಇವಾಗ ತೋಸಿದ ಚುರುಮುರಿನ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನಮ್ಮ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಅಂತಂದ ಈ ವಿಡಿಯೋ ಮಾಡ್ತಾನೆ ಹೇಳ್ತೀನಿ. ಇವಾಗ ನಾವು ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಂಜೆ ಮಳೆ ಬಂದಾಗ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮತ್ತು ಬೇಗ ಬೇಗ ಸ್ನ್ಯಾಕ್ ರೆಡಿ ಆಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆನೂ ಮಾಡ್ತಾರೆ ಮತ್ತು ಸಾಯಂಕಾಲನೂ ಮಾಡ್ತಾರೆ. ಸೊ ಯಾರು ಗೆಸ್ಟ್ ಬಂತಂದರೆ ಇದು ಕಂಪಲ್ಸರಿ ಅಂತೂ ಇದ್ದೇ ಇರುತ್ತೆ. ಸೊ ಚುರುಮುರಿಯಲ್ಲಿ ಇನ್ನೊಂದು ವೆರೈಟಿ ಎಲ್ಲ ಮಾಡ್ತಾರೆ. ಈಗ ನೋಡಿ, ಸಣ್ಣದಾಗಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಕಟಿಂಗ್ ಮುಗ್ತಾ ಇದೆ. ಇವಾಗ ನೋಡಿ ಸಣ್ಣದಾಗಿ ಬೆಳ್ಳುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನ ಜಜ್ಜಿ ಹಾಕಿದೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅದನ್ನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಇವಾಗ ಕಟ್ಟಿಂಗ್ ಸೆಕ್ಷನ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟು ಒಗ್ಗರಣೆಗೆ ಹೋಗೋಣ. ಒಗ್ಗರಣೆಗೆ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಡಬೇಕು. ಆ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ಇದ್ರ ಜೊತೆಗೆ ಮಿರ್ಚಿ ಮತ್ತು ಚಾ ಇದ್ಬಿಟ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಮನೆ ಇದು ಸ್ಪೆಷಲ್ ಸ್ನ್ಯಾಕ್. ಇದು ಸ್ಪೆಷಲ್ ಅಲ್ಲ, ಎಲ್ಲರ ಮನೇಲಿ ಇರುತ್ತೆ. ಸೊ ಮಾಮೂಲಿ ಅಂತಲೇ ಹೇಳ್ಬೋದು. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು, 1 ಸ್ಪೂನು. ಸಾಸಿವೆ ಚಿಟಪಟ ಅಂತ ಸಿಡ್ತಾ ಇರುತ್ತೆ. ಸೊ ನೋಡ್ಕೊಂಡು ಇದು ಮಾಡ್ಕೊಳ್ಳಿ, ಇಲ್ಲ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಸಾಸಿವೆ ಚಟಪಟ ಅನ್ನೋವರೆಗೂ ಕೈ ಬಿಡಬೇಕು. ಅಲ್ಲಿ ತನಕ ಏನೂ ಹಾಕಬೇಡಿ. ಇದಂತೂ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಇದಂದರೆ ನಂಗೆ ತುಂಬ ಇಷ್ಟ. ನಾ ಅಜ್ಜಿ ಮನೆಗೆ ಹೋದಾಗಲೆಲ್ಲ ಇದು ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಹೊನ್ನಾವರದಲ್ಲಿ ಇದು ಸಿಗೋದಿಲ್ಲ, ಅದಕ್ಕೆ ನಾನು ಅಲ್ಲಿಂದನೇ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಮತ್ತು ಜೋಳದ ಹಿಟ್ಟಾಗಿರ್ಬೋದು, ಹೀಗೆ ಎಕ್ಸ್ಟ್ರಾ ನನಗೆ ಏನು ಬೇಕು ನೋಡು, ಅಲ್ಲಿದ್ದೇನಿದೆ ನೋಡು ಅದೆಲ್ಲ ತೊಗೊಂಬಂದು ಇಟ್ಕೊಂಡಿರ್ತೀನಿ ನಾನು. ಸೊ ಹಾಗಾಗಿ ಅವಾಗ ಮಾಡ್ಕೊಂಡು ತಿಂತಾ ಇರ್ತೀನಿ. ಸೊ ಇವತ್ತು ಮಾಡ್ತಾಯಿದ್ದೆ, ಹಾಗೆ ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇವಾಗ ಸಾಸಿವೆ ಎಲ್ಲ ಇದಾದಮೇಲೆ ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ, ಹಾಗೆ ಕರಿಬೇವು ಹಾಕ್ಕೊಂಡೆ. ಆ್ಯಕ್ಚುಲಿ ನಾನೊಂದು ಮಿಸ್ಟೇಕ್ ಮಾಡಿದೆ. ಏನಂತಂದರೆ ಮೊದಲು ಶೇಂಗಾ ಹಾಕ್ಕೋಬೇಕಾಗಿತ್ತು, ನಾನು ಶೇಂಗಾ ಹಾಕ್ಕೊಳ್ಳಿಲ್ಲ. ಸೊ ಮರ್ತು ಹೋದೆ. ಇವಾಗ ಅದನ್ನ ಹೇಗೆ ಹಾಕ್ಕೊಳ್ತೀನಿ ಅಂತ ನೋಡಿರಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿನ ಸಣ್ಣಾಗಿ ಫ್ರೈ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳುವಾಗ ಫಸ್ಟು ಸಾಸಿವೆ ಜೀರಿಗೆ ಆದಮೇಲೆ ಶೇಂಗಾ ಹಾಕ್ಕೊಳ್ಳಿ. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಸೊ ಇಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದೆ, ಅದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸು ಹಾಕ್ಕೋತಾ ಇದ್ದೀನಿ. ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಶೇಂಗಾ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಇವಾಗ ಇದನ್ನ ಸೈಡ್ ಮಾಡಿಕೊಂಡು ಇವಾಗ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಬೋದು. ಸೊ ನೀವು ಮಿಸ್ ಆದರೆ ಏನಾದರೂ ಹಿಂಗೆ ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲನೂ ಒಂದೇ ಇದಾಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಉರಿ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಶೇಂಗಾ ಕ್ರಿಸ್ಪಿಯಾಗಿ ಬರಬೇಕು.
ಇದನ್ನ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಉತ್ತರ ಕನ್ನಡ ಸೈಡು ದಪ್ಪ ಮಂಡಕ್ಕಿ ಸಿಗುತ್ತೆ, ಅಂದರೆ ಚುರುಮುರಿ ಸಿಗುತ್ತಲ್ಲ, ಅವರು ಎಂತ ಮಾಡಬೇಕು ಅಂತಂದು ಇವಾಗ ಹೇಳ್ತೀನಿ ನೋಡಿ. ಚುರುಮುರಿಗೆ ನಾನು ನೀರು ಹಾಕಿ ಇದು ಮಾಡ್ತೀನಿ, ಆದರೆ ನೀವು ದಪ್ಪ ಇರುತ್ತಲ್ಲ ಚುರುಮುರಿ, ಅದು ನೀರು ಹಾಕಿದ್ರೆ ಸರಿ ಆಗೋದಿಲ್ಲ. ಅದಕ್ಕಾಗಿ ಹಾಗೇ ಇರುತ್ತೆ. ಸೇಮ್ ಒಗ್ಗರಣೆ ಫಾಲೋ ಮಾಡಿ. ಇದನ್ನ ಹೇಗೆ ಏನೇನು ಐಟಮ್ಸ್ ಹಾಕ್ತಿದ್ದೀನಿ ಸೇಮ್ ಇದು ಹಾಕು, ಅದು ನೀರಲ್ಲಿ ಹಾಕಬೇಡಿ. ಹಾಗೆ ಕ್ರಿಸ್ಪಿಯಾಗಿರುತ್ತಲ್ಲ ಅದನ್ನೇ ಇದು ಮಾಡ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡು ಇದೆಲ್ಲ ನಾನೇನೇನು ಐಟಮ್ಸ್ ಹಾಕ್ತೀನಿ ಅದೇ ಹಾಕಬೇಕು ಸೇಮ್, ಮತ್ತು ಏನು ಡಿಫ್ರೆನ್ಸ್ ಇಲ್ಲ, ನೀರು ಹಾಕಬಾರ್ದು ಅಷ್ಟೇ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದ್ರೊಳಗಡೆ. ಸೊ ಎಲ್ಲದನ್ನೂ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಇವಾಗ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ರುಚಿ ತಕ್ಕಷ್ಟು ಉಪ್ಪು, ಒಂದು ಟೀ ಟೇಬಲ್ ಸ್ಪೂನಷ್ಟು 1.5 ಅಷ್ಟು ಹಾಕ್ಕೊಳ್ತೀನಿ. ಮೊದಲೇ ಚುರುಮುರಿ ಸ್ವಲ್ಪ ಉಪ್ಪಿರುತ್ತೆ, ಮತ್ತು ಉಪ್ಪು ಜಾಸ್ತಿ ಹಾಕ್ಕೊಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ಮೇಲುಗಡೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ ನಾನು ಲಾಸ್ಟ್ ಹಾಕ್ಕೋತಾ ಇದ್ದೀನಿ ಟೊಮೆಟೊನ. ಅದು ತುಂಬ ಬೆಂದರೆ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಇರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೇಲಿ ಯಾರೋ ಗೆಸ್ಟ್ ಬಂದರೆ ಹೀಗೆ ಚುರುಮುರಿ ಇದ್ದರೆ ಅದು ಮಾಡ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಆವಾಗ ಹುರ್ಗಡ್ಲೆ ಇಟ್ಕೊಂಡಿದ್ನಲ್ಲ, ಅಂದರೆ ಪುಟಾಣಿ ಮತ್ತು ಸಕ್ಕರೆ, ಇದನ್ನೆರಡನ್ನ ಮಿಕ್ಸರ್ ಮಾಡಿಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರೋಣ ಬನ್ನಿ. ನಂದು ಏನು ಸ್ಪೆಷಾಲಿಟಿ ಅಂದರೆ ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಎರಡೂ ಮಿಕ್ಸ್ ಆಗಿರೋದ್ರಿಂದ ಎರಡೂ ಅಡುಗೆನೂ ನಂಗೆ ಗೊತ್ತು. ಸೊ ಆದರೆ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆನ ಬಿಡೋಕ್ಕೆ ಆಗ್ತಿಲ್ಲ ನನಗೆ. ಇವಾಗ ಅದು ಚುರುಮುರಿ ಇತ್ತಲ್ಲ, ತೆಳು ಚುರುಮುರಿ ತೊಗೊಂಡಿದ್ನಲ್ಲ, ಅದಕ್ಕೆ ನೀರು ಹಾಕ್ಕೋಬೇಕು. ಒಂದು ಚಮಚಷ್ಟು ನೀರು ಹಾಕ್ಕೋಬೇಕು. ಚುರುಮುರಿ ಮುಳುಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದು ಬಿಡಬೇಕು. ಇವಾಗ ಚೆನ್ನಾಗಿ ಇದು ಮಾಡಿಕೊಂಡು ಒಂದು 5 ನಿಮಿಷ ಅಷ್ಟು ನೆನೆಗೆ ಬಿಡಬೇಕು. ಈಗ ನಾ ಮಾಡ್ತಿದ್ದೀನಲ್ಲ ನೋಡಿ, ಹಾಗೇ ಇದು ಮಾಡಬೇಕು. ಹೀಗೆ ಒದ್ದೆ ಆದಮೇಲೆ ಈಗ ಒಂದು ಪಾತ್ರೆ ತೊಗೊಂಡು ಇವಾಗ ಇದನ್ನು ಗಟ್ಟಿಯಾಗಿ ಒತ್ಕೋಬೇಕು. ಅಂದರೆ ನೀರೆಲ್ಲ ಬಿಡಬೇಕು, ಅದು ಆ ಥರ ಗಟ್ಟಿಯಾಗಿ ಒತ್ಕೊಳ್ಳಿ ಎರಡು ಕೈಯಿಂದ. ನೋಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ, ಸೊ ಎಲ್ಲೂ ಮಿಸ್ ಮಾಡಬೇಡಿ. ಬಿಗಿನರಿಗೆ ಇದು ಸ್ವಲ್ಪ ಗೊತ್ತಾಗೋದಿಲ್ಲ, ಸ್ವಲ್ಪ ವೀಡಿಯೋನ ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಇದು ಗೊತ್ತಿದೆ, ಆದರೆ ಉತ್ತರ ಕನ್ನಡದವ್ರಿಗೆ ಇದು ಆಲ್ಮೋಸ್ಟ್ ಎಲ್ಲ ಗೊತ್ತಿರಲ್ಲ. ಸೊ ನೋಡಿ ಯಾವ ಥರ ಹೀಗೆಲ್ಲ ನೀರೆಲ್ಲ ಒಂದು ಹನಿ ನೀರಿರಬಾರ್ದು, ಆ ಥರ ಕೈಯಲ್ಲಿ ಗಟ್ಟಿಯಾಗಿ ಒತ್ತಬೇಕು. ಒಂದು ಹನಿ ನೀರಿರಬಾರ್ದು.
ಈ ಥರ ಎಲ್ಲನೂ ಚುರುಮುರಿನ ಎಲ್ಲನೂ ಒತ್ಕೊಂಡು ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಹನಿ ನೀರಿಲ್ಲ, ಉದುರಾಗಿದೆ. ಈ ಥರ ಇರಬೇಕು. ಇವಾಗ ನೆಕ್ಸ್ಟು ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆನ ಹಾಕ್ಕೋಬೇಕು. ಆಲ್ರೆಡಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೆಡಿ ಮಾಡಿ, ಅದನ್ನು ಇವಾಗ ಹಾಕ್ಕೋಬೇಕು. ಇದನ್ನ ಒಗ್ಗರಣೆನ ನಮ್ಗೆ ಎಷ್ಟು ಬೇಕು ನೋಡು ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಕ್ವಾಂಟಿಟಿ ಮಾಡಿದರೆ 3 ಜನಕ್ಕಾಗುತ್ತೆ. ಇವಾಗ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ನೀವು ಇದನ್ನು ತುಂಬ ಇಷ್ಟಪಟ್ಟು ತಿಂತೀರಾ. ದಪ್ಪ ಚುರುಮುರಿ ಸಿಕ್ಕರೆ ಇದೇ ಸೇಮ್ ಒಗ್ಗರಣೆ, ಇದೇ ಸೇಮ್ ಐಟಮ್ಸ್ ಹಾಕೋದು, ಮತ್ತು ನೀರು ಮಾತ್ರ ಹಾಕಬೇಡಿ. ಹಾಗೆ ಕ್ರಿಸ್ಪಿ ಇರುವಾಗಲೇ ಒಗ್ಗರಣೆ ಮಾಡ್ಕೊಂಡು ತಿನ್ನಿ. ಈಗ ಒಗ್ಗರಣೆ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಪುಟಾಣಿ ಮತ್ತು ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ನ, ಆ ಪೌಡರ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ 2 ಸ್ಪೂನ್ ಹಾಕ್ಕೊಂಡೆ ನಾನು. ಇವಾಗ ನಾವು ಆಗಲೇ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಾನು. ಇವಾಗ ಹಸಿ ಈರುಳ್ಳಿನ ಮೇಲ್ಗಡೆ ಹಾಕ್ಕೋಬೇಕು. ಹಾಗೆ ಟೊಮೆಟೊ ಕೂಡ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಈರುಳ್ಳಿ ಮತ್ತು ಟೊಮೆಟೊ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗೋ ಥರ ಮಾಡುತ್ತೆ, ತಿನ್ನಲಿಕ್ಕೂ ಮಜಾ ಬರುತ್ತೆ. ಇವಾಗ ಇದು ಚುರುಮುರಿ ರೆಡಿ ಆಯಿತು. ನೋಡಿ ಕಲರ್ಫುಲ್ಲಾಗಿ ಹೆಂಗಿದೆ ಅಂತ. ಕೆಂಪು, ಹಸಿರು, ಬಿಳಿ ಒಂಥರ ಚೆನ್ನಾಗಿದೆ ಕಲರೆಲ್ಲ. ಸೊ ಇವಾಗ ರೆಡಿ ಆಯಿತು. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಇದ್ರ ಜೊತೆಗೆ ಸೈಡ್ ತಿನ್ನಲಿಕ್ಕೆ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿನ ಮಾಡ್ಕೋತಾ ಇದ್ದೀನಿ. ಅದು ಹೇಗಂತ ನೋಡಿ. ಇವಾಗ ಮೆಣಸಿನ್ಕಾಯಿ ಇರುತ್ತಲ್ಲ, ಹೀಗೆ ಉದ್ದಾಗಿ ಸಿಳ್ಕೋಬೇಕು ಮಧ್ಯದಲ್ಲಿ. ನೋಡಿದ್ದು ಅದು ಮಧ್ಯದಲ್ಲಿ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಏನಾದ್ರು ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಮಧ್ಯದಲ್ಲಿ ಹಾಕ್ಕೊಳ್ಳಿ. ಇವಾಗ ಆವಾಗಲೇ ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ, ಅದೇ ಪಾತ್ರೆಯಲ್ಲಿ ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇದು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮತ್ತು ಎಗ್ ರೈಸ್ ಮಾಡಿದಾಗಲೂ ಈ ಥರ ಮೆಣಸಿನ್ಕಾಯಿ ಹುರ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಇವಾಗ ಫೈನಲಿ ರೆಡಿ ಆಯಿತು.
ನೋಡಿ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಸ್ನ್ಯಾಕ್ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ, ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಇದ್ರ ಜೊತೆಗೆ ಮೆಣಸಿನ್ಕಾಯಿ, ಹುರಿದ ಮೆಣಸಿನ್ಕಾಯಿ ಅಂತೂ ಅಲ್ಟಿಮೇಟ್ ಟೇಸ್ಟ್ ಆಗುತ್ತೆ. ಮೇಲ್ಗಡೆ ಅಂಗಡಿಯಲ್ಲಿ ಸಿಗೋ ಖಾರನ ಹಾಕ್ಕೊಂಡು ತಿನ್ನಿ, ಮತ್ತು ಟೀ ಮಾಡಿಕೊಂಡು ಸಂಜೆ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ತಿನ್ನಿ. ಸೊ ಸೂಪರಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.